ಒಬ್ಬ ಮಿತಭಾಷಿಯಾಗಿ ಸರಳ ವ್ಯಕ್ತಿಯಾಗಿ ನನ್ನ ಪತಿಯಾದಂತಹ ರಘುನಂದನರವರಿಗೆ ಇದ್ದಂಥದ್ದು 2 ಆಸೆಗಳು. ಇನ್ನೊಂದಿದೆ, ಅದು ವೆರಿ ಶಾರ್ಟ್ಲಿ ರಿಲೀಸ್ ಆಗತ್ತೆ. ಮೊದಲನೇದಾಗಿ ಏನಪ್ಪ ಅಂದರೆ, ಒಂದು ಸಹಸ್ರಾರ್ಜುನ ಮಹಾರಾಜರ ಒಂದು ತೈಲವರ್ಣ ಚಿತ್ರ ಬಿಡುಗಡೆ ಮಾಡಬೇಕು ಅಂತ. ಅದಕ್ಕೆ ಅವರು ಇಷ್ಟಪಟ್ಟಿದ್ದಕ್ಕೆ ಅನುಗುಣವಾಗಿ ಕುಟುಂಬದ ಎಲ್ಲರೂ ಸೇರಿ ನಾವು ಅದಕ್ಕೆ ಪ್ರಯತ್ನ ಪಟ್ವಿ, ಶ್ರಮಿಸಿದ್ವಿ. ಅದರ ಒಂದು ಪೂರ್ಣ ಸ್ವರೂಪವಾಗಿ ಒಂದು ಒಳ್ಳೆಯ ಕಾರ್ಯಕ್ರಮ ಮೂಡಿಬಂತು. ಆಗಲೂ ಕೂಡ ನಮ್ಮ ರಾಮಚಂದ್ರ ಸ ಕಬಾಡಿ ಅವರು, ಶ್ರೀಹರಿ ಸ ಎಲ್ ಕೋಡೆ ಅವರು, ಅವರೆಲ್ಲರೂ ಕೂಡ ನಮ್ಗೆ ತುಂಬ ಸಹಕಾರವನ್ನು ಕೊಟ್ಟಿದ್ದಾರೆ ಮತ್ತು ಇವತ್ತಿಗೂ ಕೂಡ ಈ ಪ್ರೋಗ್ರಾಮ್ಗೂ ಕೂಡ ಕೊಟ್ಟಿದ್ದಾರೆ. ಅವರ ಮತ್ತೊಂದು ಆಸೆ ಇದ್ದಿದ್ದು ನಮ್ಮ ಸಮಾಜದ ಪೀಳಿಗೆಯವರು, ಯುವ ಪೀಳಿಗೆಯವರು ನಮ್ಮ ಸಹಸ್ರಾರ್ಜುನರ ಬಗ್ಗೆ ಏನೂ ತಿಳ್ಕೊಂಡಿಲ್ಲ, ನಮಗೂ ಕೂಡ ಗೊತ್ತಿಲ್ಲ, ಅದ್ರ ಬಗ್ಗೆ ತಿಳ್ಕೋಬೇಕು, ಅದ್ರ ಬಗ್ಗೆ ಪುಸ್ತಕ ಬರೆಸ್ಬೇಕು ಅಂತ ಬಹಳ ವರ್ಷಗಳ ಹಿಂದೆ ಅಂದ್ಕೊಂಡಿದ್ದು ಅದು ಇವಾಗ ಒಂದು ಕಾರ್ಯರೂಪಕ್ಕೆ ಬಂದಿದೆ. ಮತ್ತು ಇದನ್ನು ಮಾಡ್ತಿರೋದು ಕೂಡ ನನಗೆ ತುಂಬ ಖುಷಿಯನ್ನು ಕೊಡುತ್ತೆ. ನಾನು ನನ್ನ ಪತಿಯವರಿಗೂ ಮತ್ತು ಇಂಥ ಒಂದು ಒಳ್ಳೆಯ ಕಾರ್ಯಕ್ರಮದಲ್ಲಿ ತಮ್ಮನ್ನು ತೊಡಗಿಸಿಕೊಂಡಂತಹ ಮಕ್ಕಳಿಗೂ ಕೂಡ ಧನ್ಯವಾದ ಹೇಳ್ತೇನೆ. ಈ ಒಂದು ಪ್ರೋಗ್ರಾಮು ನಮ್ಮ ಬಂಧು ಬಳಗ ಮತ್ತು ಆತ್ಮೀಯರು ಇವರೆಲ್ಲರನ್ನೂ ಕೂಡ ಒಳಗೊಂಡು ನಾವು ಮಾಡ್ತಾ ಇರೋದು ಸಂತಸದ ವಿಷಯ. ಯಾವುದೇ ಒಂದು ಶುಭ ಸಮಾರಂಭಕ್ಕೆ ಒಬ್ಬ ವ್ಯಕ್ತಿಯ ಪರಿಶ್ರಮ ಇರಲ್ಲ, ಬದಲಾಗಿ ಸುಮಾರು ಜನರ ಪರಿಶ್ರಮ ಇದೆ. ಅವರೆಲ್ಲರ ಸಹಕಾರಕ್ಕೆ ನಾನು ಧನ್ಯವಾದವನ್ನು ಕೋರ್ತೇನೆ. ಯಾರು ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಕಾರಣೀಭೂತರಾಗಿದ್ದರು ಎಲ್ರಿಗೂ ಕೂಡ ಧನ್ಯವಾದವನ್ನು ಹೇಳ್ತಾ ಈ ಒಂದು ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೀವಿ. ದಯವಿಟ್ಟು ಊಟ ಮಾಡ್ಕೊಳ್ಳಿ ಹಾಗೂ ಪುಸ್ತಕವನ್ನು ತೆಗೆದುಕೊಂಡು ಹೋಗಿ ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ನಿಮ್ಮೆಲ್ಲರನ್ನೂ ಭೇಟಿಯಾಗೋಣ. ನನ್ನ ತುಂಬು ಹೃದಯದ ಧನ್ಯವಾದಗಳು. ಗಾಡ್ ಬ್ಲೆಸ್ ಯು. ಗುರು ದತ್ತಾತ್ರೇಯರ ಹಾಗೂ ಸಹಸ್ರಾರ್ಜುನರ ಆಶೀರ್ವಾದ ಮತ್ತು ಕೃಪೆ ನಮ್ಮೆಲ್ಲರ ಮೇಲೆ ಇರಲಿ ಅಂತ ಹೇಳಿ ನಮಸ್ಕರಿಸುತ್ತಾ ಈ ಒಂದು ಸಮಾರಂಭವನ್ನು ಮುಕ್ತಾಯಗೊಳಿಸ್ತಾ ಇದ್ದೀವಿ. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.